Yes, what is logic gate? For digital circuits, these are the basic building blocks. Basic building blocks for all digital circuits. So, all digital circuits go idu basic building blocks. Okay, it has only one output. It has only one output for the specified combination of inputs. Specified inputs anta bariri, combination is different. Okay, for the specified inputs. So what is, how many outputs are there in logic gates? It is always one. Getting? So ತುಂಬಾ ಯಾವುದೇ ಸರ್ಕ್ಯೂಟ್ ತಗೊಳ್ಳಿ, ಲಾಜಿಕ್ ಗೇಟ್ ಅಲ್ಲಿ ಔಟ್ಪುಟ್ ಎಷ್ಟಿರುತ್ತೆ? ಎಸ್, ಕಮ್ ಆನ್ ಸ್ಪೀಕ್. ಎಲ್ಲ ಲಾಜಿಕ್ ಗೇಟ್ಸ್ ಅಲ್ಲ ಔಟ್ಪುಟ್ ಒಂದೇ ಇರುತ್ತೆ. ಇನ್ಪುಟ್ಸ್ ವಿಲ್ ಬಿ ವೇರಿ, 0 ಇದು 1 2 3 ಎಷ್ಟು ಬೇಕಾದರೂ ಆಗ್ಬೋದು, ಬಟ್ ಔಟ್ಪುಟ್ ವಿಲ್ ಬಿ ಆಲ್ವೇಸ್ 1. So how many types of logic gates is there? First, basic gates. Okay, so next, universal gates. Okay, adadmele derived gates. Okay, basic gates ಯಾವ್ದಪ್ಪ ನೋಡಿ, 3 gates ಇದೆ. First R and not. So 3 gates are the basic gates. Okay, what about universal gates? NOR, NAND. Okay, these are the universal gates. What about derived gates? XOR gate and XNOR gate. Okay, so why these are derived gates? I will explain it. First, listen carefully. Why these are called basic universal gates? Why these are called universal gate? We can construct any other gates. Okay, we can construct any other gates with the help of these gates. Okay na? So ivaga nange what is the IC number of NOR gate? 2 ಕೇಳಿಸ್ಕೊಳ್ಳಿ ಒಂದು ನಿಮಿಷ. What is the IC number of NOR gates? 2 input NOR gate. 2 input NOR gate. IC 7402. If you have IC 7402, if you have IC 7402, so you can construct OR gate with the help of this IC. You can construct AND gate, you can construct NOT gate, NOT gate, XOR gate, XNOR gate, all the gates with NAND gate also. ಅಂದ್ರೆ ಒಂದು ಯೂನಿವರ್ಸಲ್ ಗೇಟ್ ಐಸಿ ನಮ್ಮ ಹತ್ರ ಇದೆ ಅಂದ್ರೆ, ಸೊ ನಮ್ಮ ಹತ್ರ ಎಲ್ಲ ಐಸಿಸ್ ಇದೆ ಅಂತ. ಓಕೆನಾ? ವಿ ಆರ್ ಹ್ಯಾವಿಂಗ್ ಆಲ್ ಐಸಿಸ್ ಅನ್ನೋ ಮೀನಿಂಗ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೇಟ್ಸ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಗೇಟ್ಸ್. ಓಕೆ, ಸೊ ಅದಾದ್ಮೇಲೆ ನಿಮ್ಗೆ ಸರ್ ಇಲ್ಲಿ ಯಾವ ತರದ ಕ್ವಶನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಎಸ್, ಕೇಳಿಸ್ಕೊಳ್ಳಿ. ಸೊ ಕ್ವಶನ್ 1 ಬಂದು ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್ಸ್. ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್ಸ್. ಓಕೆ, ಸೊ ಯಾವ ಲಾಜಿಕ್ ಗೇಟ್ಸ್ ನ ನಾವು ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್ಸ್ ಅಂತ ಕರಿತೀವಿ? ಸೊ ವಿಚ್ ಲಾಜಿಕ್ ಗೇಟ್ಸ್ ಆರ್ ಕಾಲ್ಡ್ ಆಸ್ ಸಿಂಗಲ್ ಇನ್ಪುಟ್ ಲಾಜಿಕ್ ಗೇಟ್ಸ್? ನೋಡ್ಕೊಳ್ಳಿ ಒಂದು ನಿಮಿಷ. XOR ಅಂಡ್ XNOR ಬಿಟ್ರೆ, ಓಕೆನಾ, XOR ಅಂಡ್ XNOR. ಸೊ ಡೂ ಒನ್ ಥಿಂಗ್ ಪ್ಲೀಸ್, ಎಲ್ಲರೂ ಮ್ಯೂಟ್ ಮಾಡಿ, ರೆಕಾರ್ಡ್ಗೆ ಹಾಕಿದ್ದೀನಿ ನಾನು. ನಿಮ್ಗೆ ನೆಕ್ಸ್ಟ್ ಟೈಮ್ ಕೇಳ್ಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ. ಓಕೆ, ಎಸ್, XOR ಅಂಡ್ XNOR. ಓಕೆ, ಸೊ ಇವೆರಡು ಲಾಜಿಕ್ ಗೇಟ್ ಬಿಟ್ರೆ ಬೇರೆ ಎಲ್ಲಾ ಲಾಜಿಕ್ ಗೇಟ್ಸ್ ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್ಸ್. ಎಸ್, ಗೆಟಿಂಗ್? ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಆಮೇಲೆ. ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ದಟ್ ಒನ್ ಆಲ್ಸೋ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಕಾನ್ಸೆಪ್ಟ್ ಹೇಳ್ತಿದ್ದೀನಿ. ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್ಸ್ ಯಾವ್ಯಾವುದು? ಆರ್ ಅಂಡ್ ನಾಟ್, ಕಾಮನ್ ಆರ್ and NAND. Okay, these all gates are single input control gates.
These all gates are single input control gates. Okay, ಎಲ್ಲ gates single input control gates. Okay, so remaining these two are not single input control gate. First one. Okay, so ನಿಮ್ಗೆ ಆನ್ಸರ್ ನಾನು ನಾರ್ಮಲಿ ಕ್ಲಾಸಲ್ಲಿ ಆದರೆ ಈ ಥರ ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಬೇಸಿಕ್ ಗೇಟ್ ಸಪ್ರೇಟ್ ಬರ್ದಿದ್ದೀನಿ, ಯೂನಿವರ್ಸಲ್ ಗೇಟ್ ಸಪ್ರೇಟ್ ಬರ್ದಿದ್ದೀನಿ, ಡಿರೈವ್ಡ್ ಗೇಟ್ ಸಪ್ರೇಟ್ ಬರ್ದಿದ್ದೀನಿ. ವೈ ಐ ಹ್ಯಾವ್ ರಿಟರ್ನ್ ಲೈಕ್ ದಟ್ ಮೀನ್ಸ್ ಬಿಕಾಸ್ ದೇ ವಿಲ್ ಆಸ್ಕ್ following gate is the basic gate, which of the following gate is the basic gate, which of the following gate is the universal gate. ಈ ತರ ಕ್ವಶನ್ಸು ಬಂದಿದೆ ನಮ್ಮ DCET ನಲ್ಲಿ. ಓಕೆ, ಸೊ ಬೇಸಿಕ್ ಗೇಟ್ಸ್ ಯಾವ್ಯಾವುದು? ಆರ್ ಗೇಟ್, ಅಂಡ್ ಗೇಟ್ ಮತ್ತೆ ನಾಟ್ ಗೇಟ್. ಸೊ ಯೂನಿವರ್ಸಲ್ ಗೇಟ್ಸ್ ಯಾವ್ಯಾವುದು? ನಾರ್ ಗೇಟ್ ಮತ್ತೆ ನ್ಯಾಂಡ್ ಗೇಟ್. ಡಿರೈವ್ಡ್ ಗೇಟ್ಸ್ ಯಾವ್ಯಾವುದು? ಎಕ್ಸ್ ಆರ್ ಮತ್ತೆ ಎಕ್ಸ್ ನಾರ್ ಗೇಟ್. ಓಕೆ, ಎಸ್, ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಸೊ ಇದಾದ್ಮೇಲೆ ನಮಗೆ ಕೇಳಿಸ್ಕೊಳ್ಳಿ ಇದರಲ್ಲಿ. ಸೊ ಇನ್ ದಿಸ್ ಟಾಪಿಕ್ come to the most important thing. ಸೊ ನೋಡ್ಕೊಳ್ಳಿ, ಎಲ್ಲ ಫುಲ್ ಕನ್ಫ್ಯೂಷನ್ ನಲ್ಲಿ ನಾವು ಲಾಜಿಕ್ ಡಯಾಗ್ರಾಮ್ಸ್ ಎಲ್ಲ ಬರಿತೀವಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ರೈಟ್ ಟು ಸ್ಟೇಟ್ಮೆಂಟ್ಸ್ ಅಂಡ್ ಕ್ಲಿಯರ್ ಇಟ್. ಓಕೆನಾ? ಒಂದೆರಡು ಸ್ಟೇಟ್ಮೆಂಟ್ ಬರೆದ್ಬಿಟ್ಟು ಲಾಜಿಕ್ ಗೇಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಡೋಣ. ಓಕೆ, ಎಸ್. So we'll start with OR gate. And NOR gate. For these two logic gates, only one statement is enough. Okay. ನೋಡಿ ಒಂದು ನಿಮಿಷ. If any one input of OR gate is 1, the output is also 1. Okay, yes. If you write in place of OR, if you write NOR, the output is 0. ಎಸ್, ನೋಡಿ ಒಂದು ನಿಮಿಷ, ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿ. ಆ ಕಡೆ ಒಂದು ಸ್ಟೇಟ್ಮೆಂಟ್ ಬರೀತೀನಿ. ಐ ವಿಲ್ ರೈಟ್ ಒನ್ ಮೋರ್ ಸ್ಟೇಟ್ಮೆಂಟ್ ದಿಸ್ ಸೈಡ್. ಇಫ್ ಎನಿ ಒನ್ ಇನ್ಪುಟ್ ಆಫ್, ಸೊ ಅಂಡ್ ಗೇಟ್ ಅಂಡ್ ನ್ಯಾಂಡ್ ಗೇಟ್, ಜಸ್ಟ್ ಕಂಪ್ಯಾರಿಸನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎರಡು ಸ್ಟೇಟ್ಮೆಂಟ್ ನ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇನ್ ಯುವರ್ ಲೈಫ್ ಟೈಮ್ ಮಿಸ್ಟೇಕ್ ಇಲ್ದೇನೆ ನೀವು ಲಾಜಿಕ್ ಗೇಟ್ಸ್ ಟ್ರೂತ್ ಟೇಬಲ್ಸ್ ನ ನೆನ್ಪಿಟ್ಕೋಬಹುದು. ಓಕೆನಾ? ಇಫ್ ಎನಿ ಒನ್ ಇನ್ಪುಟ್ ಆಫ್ AND gate is 0, the output is also 0. So in place of AND gate, if I write NAND gate, the output is 1. Just observe the statements. First I have started with OR gate. Okay, OR gate I always start with 1. Okay, so if any one input of OR gate is 1, like that, OR gate I will always start with 1. So if 1 means here also end with 1. So next I will start with AND gate. AND gate I will always start with 0. If here 0, here also 0. If I take NAND gate, if it is 0 it becomes 1. Okay, after that NOR gate, if it becomes 1 means it becomes 0. Okay, ಎರಡೇ ಸ್ಟೇಟ್ಮೆಂಟ್ ಹಾಕು ಸಾಕು, 4 ಲಾಜಿಕ್ ಗೇಟ್ಸ್ ಕಂಪ್ಲೀಟ್ ಆಗ್ಬಿಡುತ್ತೆ. ಓಕೆನಾ? ಎಸ್, ಜಸ್ಟ್ ಅಬ್ಸರ್ವ್ ಇಟ್. ಸೊ ವಾಟ್ ಈಸ್ ದಿ ಸಿಂಬಲ್ ಆಫ್ OR gate? ಎಸ್,
This is the symbol of OR gate. A, B. I am taking two inputs. So this is two input OR gate. Sir, why you are specifying two input OR gate? Because many input OR gates is also there. See here, A, B, Y is equal to A plus B, right? Y is equal to A plus B. Is it right? So it is not A plus B. A ORed with B. Yes, what is this symbol? ORed. Okay. A ORed with B. Yes, getting? So what about truth symbol of NOR gate? AB. Nodi one ನಿಮಿಷ. So this is OR gate. If you write one bubble here, it becomes NOR gate. If you write one bubble here means for the output we need to take, for the OR gate output we need to take bar. ನೋಡಿ ಒಂದು ಬಬಲ್ ಬಂದಿದೆ ಅಂದ್ರೆ ಒಂದು ಬಾರ್ ಬರುತ್ತೆ. ಓಕೆನಾ? ಸೊ ಟೂ ಇನ್ಪುಟ್ಸ್ is there. So what is the inputs? A, B. So what is the output? A ORed with B. So this is the output. So combinations are 0 0 0 1 1 0 1 1. These are the specified combinations we always use. If two inputs are there, okay, if two inputs are there, we will use this combination only always. Okay na? Yes. What about here? Inputs, output. Okay, inputs are A, B, outputs are Y is equal to A ORed with B bar, because see here bubble is there. Okay, 0 0 0 1 1 0 1 1. Yes, just observe the statement and finish it the truth table. Okay, if any one input of OR gate is 1, the output is also 1. See here, B is 1, the output is 1. If A is 1, the output is 1. Both are 1, the output is 1. Otherwise it is 0. Yes, getting? ನೋಡಿ ಎಷ್ಟು ಸಿಂಪಲ್ ಆಗಿದೆ. If you know the statement, you can write easily. So what about NOR gate? If any one input of NOR gate is 1, the output is 0. Here 1, it is 0. Here also 1, it is 0. Here also 1, it is 0. Otherwise it is 1. Yes, getting? ಅರ್ಥ ಆಗ್ತಿದ್ಯಾ? So what about here? Sorry. This is the symbol of AND gate. This is A dot B, right? It's not A dot B. A ANDed with B. Okay, A ANDed with B. So inputs, output. So AB, Y is equal to A ANDed with B. Okay, combinations are same, 0 0 0 1 1 0 1 1. Okay, what about here? So we need to add what? Bubble. See, for the same logic symbol, if we add bubble, that will becomes NAND gate, right? A, B, Y is equal to A ANDed with B bar. If bubble is there, we need to add bar. Inputs, output, A, B, Y is equal to A dot B bar,
okay, 0 0 0 1 1 0 1 1. Yes, so observe the statements. If any one input of AND gate is 0, so ನಾನು ಅವಾಗಲೇ ಹೇಳಿದೆ AND ಅಂದ್ರೆ will start with 0 and end with 0. NAND gate ಅಂದ್ರೆ start with 0 and end with 1. OR gate ಅಂದ್ರೆ start with 1 end with 1. NOR gate ಅಂದ್ರೆ start with 1 end with 0. ಇಷ್ಟು ನೆನಪಿದ್ರೆ ಸಾಕು ನಿಮಗೆ. ಓಕೆ, ಸೊ ವಾಟ್ ಅಬೌಟ್ ಹಿಯರ್? ಯಾವ್ದಾದ್ರು ಒಂದು ಇನ್ಪುಟ್ 0 ಆದ್ರೆ ಔಟ್ಪುಟ್ ಇಲ್ಲಿ 0 ಆಗುತ್ತೆ. ಹಿಯರ್ ಎ ಬಿ ಬೋತ್ ಆರ್ 0, ಹೆನ್ಸ್ ಔಟ್ಪುಟ್ ಈಸ್ 0. ಹಿಯರ್ ಎ is 0, output is 0. Here B is 0, output is 0. Otherwise it is 1. What about here? If any one input is 0, output is 1. Here both are 0, output is 1. Okay. Here A is 0, output is 1. B is 0, output is 1. Otherwise it is 0. Yes, getting? ಅರ್ಥ ಆಯ್ತಾ ಎಲ್ಲರಿಗೂ? ಎಸ್, ಒಂದು 5 minutes ಟೈಮ್ ಜಾಸ್ತಿ ತಗೊಂಡಿದ್ದೀನಿ, ಬಟ್ ಇದನ್ನ ಮತ್ತೆ ಮರೆಯಕ್ಕೆ ಹೋಗ್ಬೇಡಿ ನೀವು. ಬಿಕಾಸ್ ತುಂಬಾ ಜನ ಲಾಜಿಕ್ ಗೇಟ್ಸ್ ಪ್ರಾಕ್ಟೀಸ್ ಮಾಡಿ ಇದು ಮಾಡ್ತೀರಾ. ಓಕೆನಾ? ಒಂದ್ಸತಿ ನೀವು ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ ಲೈಫ್ ಟೈಮ್ ನೆನಪಿರುತ್ತೆ. ಯಾರು ನೀವು ಮತ್ತೆ ಬಂದು ಹೇಳ್ಕೊಡಂಗಿರಲ್ಲ. ಓಕೆ, ಎಸ್, ಗೆಟಿಂಗ್? ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರು? ಓಕೆ, ಕಾಪಿ ಇಟ್. Otherwise take screenshot and copy it later. Okay, ಆ ಥರ ಮಾಡ್ತೀರಾ? Okay, so next is listen carefully. What is single input gate? I have written previously, right? ಅದೊಂದು ಹೇಳ್ಬಿಡ್ತೀನಿ. ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್ ಅಂತ ಹೇಳಿದ್ದೆ. ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್. Yes, listen carefully. If any one input of OR gate is 1, the output is also 1. Okay, if any one input of OR gate is 1, the output is also 1 ಅಂತ ಹೇಳಿದೀನಿ ಅಲ್ವಾ? ಓಕೆ, ಇಲ್ಲಿ ಕೇಳಿಸ್ಕೊಳ್ಳಿ. ಸೊ ದಿಸ್ ಈಸ್ OR gate. If I close this input, if I close this input, now tell me what is the output if B is 1? Yes, 1. If I close this input, listen, if I close this input, now tell me, see here input is not there. Here input is not there. A is 1. Shall I expect the output? 1 alva. So here, come here. If this input is not there, okay, sorry, if this input is not there, shall I expect the output here? 100% according to, okay, illi input illa, we can expect the output alva. So these logic gates, listen carefully, I'll take it as OR gate. Many number, okay, thousands of numbers ಇರಲಿ ಇಲ್ಲಿ ಇನ್ಪುಟ್ಸ್. ಯಾವ್ದಾದ್ರು ಒಂದು ಇನ್ಪುಟ್ 1 ಆಯ್ತು ಅಂತಂದ್ರೆ ಇದೆಲ್ಲ ಏನಾದ್ರೂ ಸ್ಟೇಟಸ್ ಇರ್ಲಿ, 1 ಆದ್ರೂ ಇರ್ಲಿ, 0 ಆದ್ರೂ ಇರ್ಲಿ, ಏನಾದ್ರೂ ಇರ್ಲಿ, we can expect the output as 1, right? So for that reason these gates are called as single input controlled gate. Okay na? So one input is enough to judge the output. Okay, one input is enough to judge the output, hence these gates are called as single input control gate. ಆಮೇಲೆ ಅದರಲ್ಲಿ ನಾನು ಬರಿಬೇಕಾದ್ರೆ ನಾಟ್ ಗೇಟ್ ಅಂತ ಬರೆದಿದ್ದೀನಿ ನೋಡಿ ಒಂದ್ಸರಿ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬರಿಬೇಕಾದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ. ಐ ಹ್ಯಾವ್ ಆಡೆಡ್ ನಾಟ್ ಗೇಟ್ ಆಲ್ಸೋ, ರೈಟ್? ಬರ್ಕೊಂಡಿದ್ರೆ ಒಂದ್ಸತಿ ಚೆಕ್ ಮಾಡಿ. ಐ ಹ್ಯಾವ್ ಆಡೆಡ್ ನಾಟ್ ಗೇಟ್ ಆಲ್ಸೋ. ಆ ನಾಟ್ ಗೇಟ್ ನ ಪ್ಲೀಸ್ ದಯವಿಟ್ಟು ರಿಮೂವ್ ಮಾಡಿ. ಸಿಂಗಲ್ ಇನ್ಪುಟ್ ಕಂಟ್ರೋಲ್ ಗೇಟ್ಸ್ ಬಂದು ಈ 4 ಮಾತ್ರ. ಓಕೆ, ಅದೊಂದು ರಿಮೂವ್ ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ನಾಟ್ ಗೇಟ್ ಹ್ಯಾಸ್ ಓನ್ಲಿ 1 ಇನ್ಪುಟ್. ನಾಟ್ ಗೇಟ್ಸ್ಗೆ ತುಂಬಾ ಇನ್ಪುಟ್ಸ್ ಇರಲ್ಲ, ಕೇಳಿಸ್ಕೊಳ್ಳಿ. ನಾಟ್ ಗೇಟ್ ಹ್ಯಾಸ್ ಓನ್ಲಿ 1 ಇನ್ಪುಟ್. ಓಕೆ, ಸೊ 4 ಗೇಟ್ ಕಂಪ್ಲೀಟ್ ಆಯ್ತು. ಇನ್ನೊಂದು 3 ಇದೆ. 3 ನಲ್ಲಿ ನಾಟ್ ಗೇಟ್ ಈಸ್ ವೆರಿ ಈಸಿ ಗೇಟ್.
ಸೊ ಆಲ್ ದಿ ಫ್ಲಿಪ್ ಫ್ಲಾಪ್ಸ್ ಕೇಳಿಸ್ಕೊಳ್ಳಿ, ಎಲ್ಲಾ ಫ್ಲಿಪ್ ಫ್ಲಾಪ್ಸ್ ನಿಮಗೆ ಅರ್ಥ ಆಗ್ಬೇಕು ನೀಟಾಗಿ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ನ್ಯಾಂಡ್ ಗೇಟ್ ಅಂಡ್ ನಾರ್ ಗೇಟ್ ಇದೊಂದು ತಿಳ್ಕೊಳ್ಳಿ. ಓಕೆನಾ, ಔಟ್ಪುಟ್ಸ್ ನಾಟ್ ಗೇಟ್ ಮತ್ತೆ ನಾರ್ ಗೇಟ್. ಓಕೆ, ಸೊ ಇಲ್ಲಿ ಫಸ್ಟ್ ನಾಟ್ ಗೇಟ್ ಕಂಪ್ಲೀಟ್ ಮಾಡ್ಬಿಡೋಣ, ಆಮೇಲೆ ಎಕ್ಸ್ ಆರ್ ಗೇಟ್ ಮತ್ತೆ ಎಕ್ಸ್ ನಾರ್ ಗೇಟ್ ಬರೋಣ. ನಾಟ್ ಗೇಟ್, ಸೊ ಹೌ ಮೆನಿ ಇನ್ಪುಟ್ಸ್? ಓನ್ಲಿ ಇನ್ಪುಟ್, ಒನ್ ಇನ್ಪುಟ್ ಒನ್ ಔಟ್ಪುಟ್. ಎ ಇದ್ರೆ ಎ ಬಾರ್, ರೈಟ್? A is the input, A bar is the output. If it is 0, it is 1. If it is 1, it is 0. Complete. This is NOT gate. So ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಇದನ್ನ ಏನಂತ ಕರಿತೀವಿ? ಇನ್ವರ್ಟರ್ ಗೇಟ್ ಅಂತ ಹೇಳ್ತೀವಿ. That's all. If input is 0, output is 1. If input is 1, output is 0. That's all NOT gate. Yes, ಮ್ಯೂಟ್ ಮಾಡಿ, ಯಾರೋ ವಿ ಅಂತ ಬರ್ತಾ ಇದೆ. ಏನಾದ್ರು ಡೌಟ್ ಇದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ. ಸೊ ನೆಕ್ಸ್ಟ್ ಈಸ್ ಲಾಸ್ಟ್ ಡಿರೈವ್ಡ್ ಗೇಟ್ಸ್. ಓಕೆ, ಸೊ ಯಾಕೆ ಇದನ್ನ ಡಿರೈವ್ಡ್ ಗೇಟ್ಸ್ ಅಂತ ಕರಿತೀವಿ ಅಂತಂದ್ರೆ, ವಿ ಕಾಂಟ್ ಜಡ್ಜ್ ದ ಇನ್ಪುಟ್ ಫ್ರಮ್ ದ ಒನ್ ಔಟ್ಪುಟ್, ಒನ್ ಇನ್ಪುಟ್. ವಿ ಕಾಂಟ್ ಜಡ್ಜ್ ದ ಔಟ್ಪುಟ್ ಬಿಕಾಸ್ ಆಫ್ ಒನ್ ಇನ್ಪುಟ್. ಓಕೆನಾ, ಸೊ ನೋಡಿ ಅದು. ಸೊ ಇದು ಅರ್ಥ ಆಯ್ತಲ್ಲ, ನಾಟ್ ಗೇಟ್. ಎಸ್, so next is our this one, derived gates, XOR gate and XNOR gate. So what is XOR gate? Exclusive OR gate ಅಂತ ಹೇಳ್ತೀವಿ. A B Y is equal to A XOR of B. ನೋಡಿ, ಪ್ಲಸ್ ತಗೊಳ್ಳಿ, ಒಂದು ಸರ್ಕಲ್ ಹಾಕಿ, ಇದನ್ನ XOR of ಅಂತ ಹೇಳ್ತೀವಿ. ಓಕೆನಾ, so what is the abbreviation of this one? This is only important. What is the abbreviation of this one? A bar B ORed with A B bar, and if you wanted to write with the what some terms, A bar B, see, so this is also same, this is also same. So two abbreviations is there for XOR gate. ಈ abbreviations are important to XOR gate ಗೆ. ಓಕೆನಾ, just listen carefully. AB inputs 0 0 0 1 1 0 1 1. So Y is equal to A XOR of B. Okay, if different inputs is there, just observe, if different inputs is there, the output is 1. ಡಿಫ್ರೆಂಟ್ ಇದ್ರೆ ಇನ್ಪುಟ್ಸ್, ಔಟ್ಪುಟ್ ಏನ್ ಬರುತ್ತೆ? 1 ಬರುತ್ತೆ. ಓಕೆನಾ, ಸೊ ವಾಟ್ ಅಬೌಟ್ XNOR ಗೇಟ್? What about XNOR gate? Opposite to this one, right? Opposite to that one. Exclusive NOR gate ಅಂತ ಹೇಳ್ತೀವಿ, XNOR gate. Yes. Bubble is required. AB, Y is equal to A XOR of B bar. Okay, so AB is there, Y is equal to A XOR of bar is there. Okay, 0 0 0 1 1 0 and 1 1. Okay, yes, listen carefully. What is the output? If inputs are same, then we will get 1, otherwise it is different. Okay, yes, ಅರ್ಥ ಆಗ್ತಿದ್ಯಾ? ತುಂಬಾ ಸಿಂಪಲ್. If inputs are same, the output is 1, otherwise it is different. Okay, first ಬರೋದು XOR gate. XOR gate ಅಲ್ಲಿ ಇನ್ಪುಟ್ಸ್ ಡಿಫ್ರೆಂಟ್ ಇದ್ರೆ ಮಾತ್ರ ಔಟ್ಪುಟ್ 1 ಇರುತ್ತೆ, ಅದರ್ವೈಸ್ ಇಟ್ ಈಸ್ 0. ಓಕೆ, ಅದರ್ವೈಸ್ ಇಟ್ ಈಸ್ 0. ಸೊ XNOR ಅಲ್ಲಿ ಇನ್ಪುಟ್ಸ್ ಸೇಮ್ ಇದ್ರೆ ಔಟ್ಪುಟ್ ಡಿಫ್ರೆಂಟ್, ಔಟ್ಪುಟ್ 1 ಬರುತ್ತೆ, ಅದರ್ವೈಸ್ ಇಟ್ ಈಸ್ 0.
Okay. Yes. Sorry, just observe ಮಾಡಿ. I will give some questions. So see, I will write question here. ಆಮೇಲೆ ನೀವೇ ಆನ್ಸರ್ ಮಾಡಿ. When this is in between this one input of when one input of two input NAND gate NAND gate NAND gate is at logic 0 is at logic 0, the output will be dash A logic 0, B logic high, okay, C independent on their input condition, independent on input condition, D none. Yes, shall I expect answer for the logic IB option, right? Okay, so ಇದನ್ನ ನಾವು ಫಸ್ಟ್ ಲಾಜಿಕ್ಸ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಟ್ರೂತ್ ಟೇಬಲ್ಸ್ ಬರೆದು ವಾಪಸ್ ಬಂದಿದ್ರೆ ನಾವು ಆನ್ಸರ್ ಮಾಡೋದು ತುಂಬಾ ಟೈಮ್ ತಗೊಳ್ತೀವಿ. ಓಕೆನಾ? ಸೊ ಇಫ್ ವಿ ಸ್ಟಾರ್ಟೆಡ್ ಫ್ರಮ್ ದ ಟ್ರೂತ್ ಟೇಬಲ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಇವಾಗ ನಿಮ್ಗೆ ಡೈರೆಕ್ಟ್ ಆಗಿ ನಾನು ಈ ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿದ್ದೆ. ಓಕೆನಾ? ಸೊ ನೋಡ್ಕೊಳ್ಳಿ ಒಂದು ನಿಮಿಷ, ತುಂಬಾ ಇಂಪಾರ್ಟೆಂಟ್ ಇದು. ಇವಾಗ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನೋ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. When one input of two input NAND gate is at logic 0, yes, obviously AND gate means AND gate and NAND gate means we will define with the respect to 0 only, ಅಲ್ವಾ? ಸೊ ನಾನು ಅವಾಗಲೇ ಹೇಳಿದ್ದೀನಿ, ಈ ಪ್ಲೇಸ್ ಅಲ್ಲಿ ಆರ್ ಗೇಟ್ ಅಥವಾ ನಾರ್ ಗೇಟ್ ಇದ್ರೆ ಲಾಜಿಕ್ 1 ಇಂದ ನಾವು ಡಿಫೈನ್ ಮಾಡಬೇಕಿತ್ತು ಅಂತ. ಸೊ ಇನ್ ಪ್ಲೇಸ್ ಆಫ್ ದಿಸ್ ಒನ್, ಇಫ್ ಇಟ್ AND gate is there, the output is logic 0, ಅಲ್ವಾ? ಸೊ ಇಲ್ಲಿ NAND ಇರೋದ್ರಿಂದ ಔಟ್ಪುಟ್ ಈಸ್ ಲಾಜಿಕ್ 1. ನೋಡಿ, ಫಸ್ಟ್ ಅಂಡ್ ಬರುತ್ತೆ, ಆಮೇಲೆ ನಾಂಡ್ ಬರುತ್ತೆ. ಸೊ ಇಲ್ಲಿ ಪ್ಲೇಸ್ ಅಲ್ಲಿ ನಾರ್ ಇದ್ದು 1 ಇದ್ರೆ ಏನ್ ಬರುತ್ತೆ? ಎಸ್, ಇನ್ ದಟ್ ಪ್ಲೇಸ್ ಇಫ್ ನಾರ್ is there and 1 is there, what is the output? Logic 0. Okay, yes, getting? ಸೊ ಸ್ಟಾರ್ಟಿಂಗ್ ಫಸ್ಟ್ ಪ್ರೊಸೀಜರ್ ಇಂದ ಕರೆಕ್ಟ್ ಆಗಿ ಹೋಗಿ ನಿಮ್ಗೆ ಆನ್ಸರ್ ಸಿಗುತ್ತೆ, ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ತೀರಾ. ಓಕೆ, ನೋಡಿ ಈ ಕ್ವಶನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಐ ವಿಲ್ ರೈಟ್ ಒನ್ ಮೋರ್ ಕ್ವಶನ್. ಐ ಆಮ್ ವೆರಿ ಸಾರಿ. digital circuit can be made with by repeated use of, ನೋಡಿ ಹೆಂಗಿದೆ ಕ್ವಶನ್ ಇದು, repeated use of A, okay, or B NAND C and D XOR. Yes, any idea? Please answer that. Huh? NAR ilve ilvalri ಅಲ್ಲಿ? NAR is not there, right? Yes, check once. Yes, just observe once. NAR is there, huh? Yes.
So this is with respect to universal gate question. This is with respect to universal gate question. So what is the answer? NAND. Universal gates are NOR and NAND. Okay. Okay. That's all your questions on what logic gates. ಇನ್ನೂ ಇದೆ ಹಾಫ್ ಆರ್ಡರ್ ಫುಲ್ ಆರ್ಡರ್ ಅಲ್ಲಿ ಬರುತ್ತೆ. ಓಕೆ. ಎಸ್, ಕಾಪಿ ಮಾಡ್ಕೊಳ್ಳಿ ಒಂದೊಂದು 2 ಮಿನಿಟ್ಸ್, 2 ನಿಮಿಷ ಕಾಪಿ ಮಾಡ್ಕೋತಾರೆ. Yes, I think completed, right? ಓಕೆ. ಇದರಲ್ಲೇನು ಡೌಟ್ ಇಲ್ಲ. ಐ ಥಿಂಕ್ ಲಾಜಿಕ್ ಗೇಟ್ಸ್ ಅಲ್ಲಿ ಏನು ಡೌಟ್ ಇಲ್ಲಲ್ಲ. ದೇರ್ ಇಸ್ ನೋ ಡೌಟ್ ಇನ್ ಲಾಜಿಕ್ ಗೇಟ್ಸ್. ಸೊ ಇದರಲ್ಲಿ ಮತ್ತೆ ಯೂನಿವರ್ಸಲ್ ಗೇಟ್ಸ್ ಒಂದಿದೆ, ಅದೊಂದು ಕಂಪ್ಲೀಟ್ ಮಾಡ್ಬಿಟ್ಟು ಬೂಲಿಯನ್ ಆಲ್ಜಿಬ್ರಾ, ವಿಲ್ ಶಿಫ್ಟ್ ಟು ಬೂಲಿಯನ್ ಆಲ್ಜಿಬ್ರಾ. ಓಕೆ. Okay. See here, first this side NOR gate, after that side NAND gate. Okay, now construction of all the gates with the help of NOR gate this side,
construction of all the gates with the help of NAND gate this side. Okay, just observe ಮಾಡಿ conclusions ನಮ್ಗೆ important ಇಲ್ಲಿ. Most important is conclusion. So first, both the gates, from both the gates, whether the NOR gate or NAND gate, ಯಾವ್ದಾದ್ರು ಆಗ್ಬೋದು, ಎರಡು ಗೇಟ್ ಅಲ್ಲಿ ನೀವು ಯಾವ್ದು ಕನ್ಸ್ಟ್ರಕ್ಟ್ ಮಾಡಿ ಫಸ್ಟ್ ಅಂದ್ರೆ NAT gate. Okay, one NOR gate or one NAND gate is enough to construct the NOT gate. Observe ಮಾಡಿ ಇಲ್ಲಿ. I'll take one NOR gate. Okay, so I'll take two input is there for the NOR gate. I will short this input and you will connect it to A. Completed. Y is equal to A bar. Directly write the expression. After Boolean algebra only you can write it back. How we will get A bar like that. Okay. Yes, listen carefully. What about here? Here I'll take NAND gate. Take two inputs and short it. Connect it to A. Y is equal to A bar. So which one is these two? NOT gate. Okay. Which one is these two? NOT gate. Right? So NOT gate gain ಮಾಡಬೇಕಪ್ಪ. What is the procedure for NOT gate? Input should be short circuited and connected to one input. That is the procedure. So ನೀವು ಯಾವುದಾದ್ರೂ ಲಾಜಿಕ್ ಗೇಟ್ ತಗೊಳ್ಳಿ, NOR gate, whether NOR gate and NAND gate. NOT gate, to construct the NOT gate procedure is same. Yes, listen carefully. So ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಡೋಣ. If A and B is there, if A and B is there, yes, listen carefully. If A and B is there, what is the NOR gate output? It is A ORed with B bar, right? In both the places, A only there. See here, A plus A bar, whole bar. So what is A plus B? A plus A? It means A ORed with A only. Finally, we will get A bar. So ಹೆಂಗ್ ಬರುತ್ತೆ A bar ಅಂತ? What about this side? Okay, what about this side? If A B is there, what is the output? A dot B bar. So only A input is there. In place of B, only A is there, right? What is A dot A? A only. Okay, we will get A bar like that. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? So 14 rules, 12, 13 rules ಇದೆ ನಮಗೆ ಬೂಲಿಯನ್ ಆಲ್ಜಿಬ್ರಾದಲ್ಲಿ. Among 13 rules, A plus A is A, one rule. A dot A is equal to A, another rule. So ಎರಡನ್ನು ಅಪ್ಲೈ ಮಾಡಿದೀನಿ ನೋಡಿ. A plus A is A only. A dot A is A only. Okay, from these two rules we have simplified like that. Okay, so finally we have completed what? NOR gate, sorry, AND gate, NOT gates. Okay, so next gate is, listen carefully, next gate is, if you are constructing from NOR gate, second gate should be OR gate. ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. If you are constructing from NOR gate, second gate should be which gate? OR gate. Yes, second gate should be OR gate. Okay, take one NOR gate, connect it to AB. So now tell me, what is the output here? What is the output here? Yes, come on, speak. What is the output there? ಮಾತಾಡ್ರೋ. A ORed with B bar, right? ನಿಮ್ಗೆ NOR gate output ಹೇಳಕ್ ಬರ್ತಾ ಇಲ್ಲ ಅಂದ್ರೆ ನಾನು ಏನು ಹೇಳಿ? Okay, A ORed with B bar. See, A ORed with B bar. So I want to remove this bar, hence I will connect it to NOT gate. See here, I want to remove that bar, hence I will connect it to
NOR gate. See here. So bar is removed. The what is the output now? OR output. See, getting tumba simple. Okay. So here first one NOT gate. Second one, if you are constructing from NAND gate, construct AND gate. Okay, if you are started with NOR gate, first construct OR gate. If you are constructing from NAND gate, first construct NOT gate and AND gate. Yes. So what is the output of NAND gate? Take one NAND gate. What is the output of NAND gate? A dot B bar. Very good. A dot B bar. Now I wanted to remove this bar. For that reason, connect it one NOT gate. So the output is A dot B. That's all. Yes. ನೋಡಿ ತುಂಬ ಸಿಂಪಲ್. ಓಕೆ, ಒಂದೇ ಒಂದು ನಿಮಿಷ ಇರಿ, ಒಂದೇ ಒಂದು ನಿಮಿಷ. ಸ್ವಿಚ್ ಆಫ್ ಆಗ್ಬಿಡುತ್ತೆ ಇದು. Yes, getting. ಸೊ ಡೌಟ್ ಇದೆಯಾ ಎರಡರಲ್ಲಿ? ಏನು ಡೌಟ್ ಇಲ್ಲ ಅಂತ ಒಂದು ಕ್ವಶನ್ ಇದೆ. ಐ ವಿಲ್ ರೈಟ್ ದಟ್ ಕ್ವಶನ್. ಓಕೆ, ಸೊ ಇನ್ನೊಂದು ಸ್ಟೆಪ್ ಆದ್ಮೇಲೆ ಬರೆಯೋಣ ಕ್ವಶನ್. ಓಕೆ, ಥರ್ಡ್ ಒನ್ ನೋಡಿ ಇಲ್ಲಿ ಅಂಡ್ ಗೇಟ್. ಸೊ ಫಾರ್ ಅಂಡ್ ಗೇಟ್ ಆಲ್ಸೋ, ಆಮೇಲೆ ಇಲ್ಲಿ ಥರ್ಡ್ ಒನ್, ಇಲ್ಲಿ ಅಂಡ್ ಆದ್ಮೇಲೆ ಆರ್ ಗೇಟ್ ಆಲ್ಸೋ ಸೇಮ್ 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 ಫಾರ್ಮ್ಯಾಟ್. ಓಕೆ, ಸೇಮ್ ಫಾರ್ಮ್ಯಾಟ್. ಓಕೆ, ಇಲ್ಲಿ ನೋಡ್ಕೊಳ್ಳಿ ಒಂದು ನಿಮಿಷ. ಇನ್ಪುಟ್ಸ್ ಇನ್ವರ್ಟ್ ದ ಇನ್ಪುಟ್ಸ್. ನಾರ್ ಗೇಟ್ ತಗೊಳ್ಳಿ. ಟೇಕ್ ಒನ್ ನಾರ್ ಗೇಟ್ ಹಿಯರ್. ಸಿ, ಓಕೆ, ಇನ್ಪುಟ್ಸ್ ನ ಇನ್ವರ್ಟ್ ಮಾಡಿ. ಇನ್ಪುಟ್ಸ್ ನ ಇನ್ವರ್ಟ್ ಹೆಂಗ್ ಮಾಡ್ತೀರಾ? ಎಸ್. ಸೊ ಕನೆಕ್ಟ್ ಇಟ್ ಟು ನಾಟ್ ಗೇಟ್. A, see here what we are doing. B. Okay, so ಏನು ಮಾಡಿದೀವಿ ನಾವು? ಇನ್ಪುಟ್ಸ್ ನ ಇನ್ವರ್ಟ್ ಮಾಡಿದೀವಿ. ಸೊ do same procedure there also with the help of NAND gates. Okay, ಎರಡು ಸೇಮ್ ಪ್ರೊಸೀಜರ್ ಮಾಡಿ with the help of NAND gates. ಯಾರೋ ಮ್ಯೂಟ್ ಮಾಡ್ತಿಲ್ಲ ಕಣ. ಓಕೆ, ಪ್ಲೀಸ್ ಮ್ಯೂಟ್ ಮಾಡಿ. A, B. Okay, so don't discuss anything now, just write down. ನೋಡಿ ಇಲ್ಲಿ NOR gate. In this format we will get AND gate. Okay, what is the output of AND gate? A dot B. Okay, NAND gate. In this format we will get what? OR gate. Yes, what is OR gate output? A ORed with B. Okay, so now listen carefully. I will write one question now.
After this question, we will continue. Okay. Yes. Question is like this. The OR operation can be produced by using your DCET question only. Na idu expect madilla ಈ DCET ನಲ್ಲಿ. The OR operation can be produced by using OR operation can be produced by using by using by using A. Observe ಮಾಡಿ careful ಆಗಿ 3 NAND gates. B. What happens to NAND gates? C. 3 NOR gates. D. 4 NAND gates. Yes, which one is correct option? Tell me. Your DCT. Option A, right? So to produce the OR operation, listen carefully. Why I have written this question? It is most important now only. ನಾನು ಆಮೇಲೆ ಬೇಕಾದ್ರೆ ಸಾಲ್ವ್ ಮಾಡಿಸ್ಬೋದಿತ್ತು, but now only why I have written this question. I want to give some conclusions here, because ನೀವು ಕನ್ಕ್ಲೂಷನ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನಿಂತೋಗ್ಬಿಡ್ತೀರಾ. ಓಕೆನಾ? ಎಸ್, ಲಿಸನ್ ಕೇರ್ಫುಲಿ. ಸೊ ಫಸ್ಟ್ ನೀವು ಜಾಸ್ತಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ವೈಲ್ ಕನ್ಸ್ಟ್ರಕ್ಟಿಂಗ್. ಓಕೆನಾ? ಸೊ ದಿಸ್ ಈಸ್ ನಾಟ್ ಟೈಮ್ ಟು ಗೆಟ್ ಕನ್ಫ್ಯೂಸ್, ಬಿಕಾಸ್ ತುಂಬಾ ಟೈಮ್ ಇಲ್ಲ ನಮಗೆ, ಕನ್ಫ್ಯೂಸ್ ಆಗೋಷ್ಟು ಟೈಮ್ ಇಲ್ಲ. ಕನ್ಕ್ಲೂಷನ್ಸ್ ಸ್ಟ್ರಾಂಗ್ ಇದ್ರೆ ಕನ್ಫ್ಯೂಷನ್ ಆಗಲ್ಲ ನೀವು. ಓಕೆನಾ? ಪ್ಲೀಸ್ ಲಿಸನ್ ಕೇರ್ಫುಲಿ. ಫಸ್ಟ್ ನಾರ್ ಗೇಟ್ ಇಂದ ಸ್ಟಾರ್ಟ್ ಮಾಡಿದೀವಿ ನಾವು. ನಾರ್ ಗೇಟ್ ಆರ್ ನ್ಯಾಂಡ್ ಗೇಟ್. ಫಸ್ಟ್ ನಾವು ಯಾವ ಗೇಟ್ ಕನ್ಸ್ಟ್ರಕ್ಟ್ ಮಾಡ್ತೀವಿ? ನಾಟ್ ಗೇಟ್ ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ವಿ ವಿಲ್ ಕನ್ಸ್ಟ್ರಕ್ಟ್ ನಾಟ್ ಗೇಟ್ ಫ್ರಮ್ ದ NOR gate and the NAND gate. So if we are starting with the NOR gate, next gate will be OR gate. If you are starting with the NAND gate, next gate will be AND gate. Okay. So if we want to construct OR gate from the NOR gate, how many logic gates are required? Nodi. OR gate NOR gate ಇಂದ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ 2 ಲಾಜಿಕ್ ಗೇಟ್ಸ್ ಇಸ್ ಎನಫ್. ಓಕೆ. ಅಂಡ್ ಗೇಟ್ ನ ಕನ್ಸ್ಟ್ರಕ್ಟ್ ಮಾಡಬೇಕು NAND ಗೇಟ್ ಇಂದ ಅಂದ್ರೆ 2 ಲಾಜಿಕ್ ಗೇಟ್ಸ್ ಇಸ್ ಎನಫ್. ಬಟ್ ವಿ ವಾಂಟ್ ಟು ಕನ್ಸ್ಟ್ರಕ್ಟ್ ಅಂಡ್ ಗೇಟ್ ಫ್ರಮ್ ದ NOR gate, 3 ಲಾಜಿಕ್ ಗೇಟ್ಸ್ ಇಸ್ ರಿಕ್ವೈರ್ಡ್. OR gate from the NAND gate, 3 logic gates is required. They have asked OR operation by using NOR gates and NAND gates they have given. But if you started with 3 NOR gates, it becomes AND gate, right? If you started become 3 NAND gates, it becomes OR gate, right? So that's all. So 4 NAND gates idre that will become different. Okay, adna ನಾನು ಹೇಳ್ತೀನಿ ನೆಕ್ಸ್ಟ್ ಬರುತ್ತೆ. ಸೊ ಆ ಕ್ವಶನ್ ಅರ್ಥ ಆಯ್ತಲ್ಲ ನಿಮಗೆ? You got that question? After that, if I want NAND gate here, I don't want to remove that question. Wait. Okay, if you want, and if you are in AND gate, sorry, if you have AND gate here, so if you want a NAND gate, if we connect one NOT gate here, this we can add bar, right? See here, ಇಲ್ಲೊಂದು NAND gate ಕನೆಕ್ಟ್ ಮಾಡಿದ್ರೆ, ಇಲ್ಲೊಂದು NOT gate ಕನೆಕ್ಟ್ ಮಾಡಿದ್ರೆ ನಾವು ಇಲ್ಲಿ ಬಾರ್ ಆಡ್ ಮಾಡ್ಬೋದಲ್ವಾ? ನೋಡಿ ಒಂದು ನಿಮಿಷ, ಇಲ್ಲಿ ಬಾರ್ ಆಡ್ ಮಾಡ್ಬೇಕು ಅಂದ್ರೆ ನಾವೇನ್ ಕನೆಕ್ಟ್ ಮಾಡ್ಬೇಕು? ಇಲ್ಲಿ NOT gate. ಸೊ ಫೋರ್ತ್ ಒನ್ NAND gate. ನೋಡಿ, ಜಸ್ಟ್ ಸೇಮ್ ಫಾರ್ಮ್ಯಾಟ್ಗೆ ಒಂದು NOT gate ಆಡ್ ಮಾಡಿ ನೀವು. ಓಕೆ, ಫಸ್ಟ್ ಇನ್ವರ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟೆಡ್ ವಿತ್ ದ ಇನ್ವರ್ಷನ್. ಇಲ್ಲಿ ಎ ಇದ್ರೆ ಇಲ್ಲಿ ಎ ಬಾರ್ ಬರುತ್ತೆ. ದಿಸ್ ಇಸ್ ದ ಇನ್ವರ್ಷನ್. ಓಕೆ, ಇಫ್ ಬಿ ಇಸ್ ದೇರ್, ಹಿಯರ್ ವಿ ವಿಲ್ ಗೆಟ್ ಬಿ ಬಾರ್. So connect it one NOR gate. So what we will get here? AND gate. See here, A dot B bar, we will get AND gate. So I want to remove this bar, hence I will connect one NOT gate here. So now tell me what is the output here? Sorry,
I want to add bar for this one, a dot b bar. See here, what is a dot b bar? It is NAND gate. So NAND gate is which type of gate? It is also universal gate. So listen carefully, listen carefully. From the NAND gate I have started. From the NAND gate I have started. 2 NAND gates is enough to construct AND gate. Okay. 3 NAND gates is required for OR gate. 4 NAND gates is required for NOR gate. Listen carefully. 4 NOR gates is required for 4 NAND gates is required for NOR gate. Listen carefully. So what about NOR gate? If you want to construct the NOR gate from here, if you put one NOT gate here, it is NOR gate, right? See, so same construction ಅಲ್ಲೇ ನೀವು ಒಂದು NOT gate add ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? It will become NOR gate for the same construction. See, NAND gate, okay. So remaining things. So here A is there, we will get A bar here. B is there, we will get B bar here. Okay. What about here? A dot A plus B, because it is NOR gate, OR gate. Okay. So if I connect one NOT gate here, we can add it bar, right? See here. So bar add ಮಾಡ್ಕೊಳ್ಳಿ. Completed. So what is this? NOR gate. Okay, NOR gate is universal gate. Okay, so NAND gate is also universal gate. Okay, ನೋಡ್ಕೊಳ್ಳಿ. From the NOR gate, if you want to construct NAND gate, 4 logic gates is required. From the NAND gate, if you want to construct 4 logic gates is required. Now my question is, I will write one more question here. To construct one universal gate from the other, number of logic gates is required, or number of logic gates is required, or A 2, B 3, C 4, D 1. Sorry, 5, 1 ಬೇಡ. Okay, so many, answer is C. Okay na? So that is also one competitive exam question. ಒಂದು ಲಾಜಿಕ್ ಗೇಟ್ ಇಂದ ಒಂದು ಯೂನಿವರ್ಸಲ್ ಗೇಟ್ ಇಂದ ಇನ್ನೊಂದು ಯೂನಿವರ್ಸಲ್ ಗೇಟ್ ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ನಮಗೆ 4 ಲಾಜಿಕ್ ಗೇಟ್ಸ್ ಬೇಕು. ಓಕೆ, ಎಸ್. ಸೊ ಇದರಲ್ಲೇನು ಡೌಟ್ ಇಲ್ಲ ಅನ್ಸುತ್ತೆ. ವಿಡಿಯೋನ ಇನ್ನೊಂದ್ಸತಿ ನೀಟಾಗಿ ಅಬ್ಸರ್ವ್ ಮಾಡಿ. ಓಕೆ, ಎಲ್ಲಾ ಸ್ಟೆಪ್ಸು ನಮ್ಗೆ ಇಂಪಾರ್ಟೆಂಟ್. ಓಕೆ, ಎಸ್, ಗೆಟಿಂಗ್ ಆಲ್ ದ ಸ್ಟೆಪ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಪ್ಲೀಸ್ ಅಬ್ಸರ್ವ್ ದ ವಿಡಿಯೋ ಕೇರ್ಫುಲಿ ಒನ್ಸ್ ಅಗೇನ್. ನಾನು ಇದನ್ನ ಹಾಕ್ತೀನಿ. ಓಕೆ, ನಾನು ಗ್ರೂಪಲ್ಲಿ ಹಾಕ್ತೀನಿ. ಓಕೆ, ನಿನ್ನೆ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ, ಒಂದ್ಸರಿ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ಎಸ್, ಗೆಟಿಂಗ್. ಏನಾದರೂ ಡೌಟ್ ಇದೆಯಾ ಇದರಲ್ಲಿ ಯಾರಿಗಾದ್ರು? ಎಸ್, ಯಾರು ಕೇಳಿದಿ ಕ್ವಶನ್? ಸ್ಟಾರ್ಟಿಂಗ್ ಇಂದ ಅಟೆಂಡ್ ಮಾಡಿದ್ರ ನೀವು? ಇಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ರ ಅಟೆಂಡ್ ಮಾಡಕ್ಕೆ? ಮಿಡಲ್ ಅಲ್ಲಿ ಬಂದೆ, ಅದಕ್ಕೆ ಡೌಟ್ ಇದೆ. ಒಂದ್ಸತಿ ವಿಡಿಯೋ ನೋಡಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಾನು. ಓಕೆನಾ? ಎಸ್, ಫುಲ್ ವಿಡಿಯೋ ನೋಡಿ. ನಾನು ಸ್ಟಾರ್ಟಿಂಗ್ ಇಂದ ಲಿಸ್ಟ್ ಮಾಡಿದ್ದೀನಿ. ಓಕೆ, ನೀವು ಸೆಂಟ್ರಲ್ ಬಂದ್ರೆ ಇದೇ ಪ್ರಾಬ್ಲಮ್. ಎಸ್, ಓಕೆ. ಎನಿ ಡೌಟ್ ಟು ಎನಿ ಒನ್ ಅದರ್ ದ್ಯಾನ್ ದಿಸ್ ಟೈಪ್ ಆಫ್ ಡೌಟ್ಸ್? ಓಕೆ, ಒಂದ್ಸತಿ ವಿಡಿಯೋ ನೋಡಿ ಸರ್. ನಾನು ಆಮೇಲೆ ನನ್ನ ಕ್ವಶನ್ಸ್ ಕೇಳಿ ವಿಡಿಯೋ ನೋಡಿ. ಇನ್ನೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಓಕೆ, ಸೊ ನೆಕ್ಸ್ಟ್, ಸ್ಟಿಲ್ ಎನಿ ಡೌಟ್ಸ್? ಏನು ಡೌಟ್ ಇಲ್ಲ ಅಂದ್ರೆ ವಿ ವಿಲ್ ಮೂವ್ ಆನ್.
ಎಸ್, ಯಾರಿಗಾದ್ರೂ ಡೌಟ್ ಇದೆಯಾ? ಓಕೆ, ತುಂಬಾ ಇಂಪಾರ್ಟೆಂಟ್, ತುಂಬಾ ಕ್ವಶನ್ಸ್ ಕೇಳ್ತಾರೆ ಈ ತರದ್ರಲ್ಲಿ. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ನಿಮ್ಗೆ ಇದೆಲ್ಲ ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ನಮ್ಗೆ ಈಸಿ ಫಾರ್ವರ್ಡ್ ಆಗೋದು ತುಂಬಾ ಈಸಿ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ. ಸೊ ವಿ ಕ್ಯಾನ್ ಸ್ಕೋರ್ ಇಟ್ ಅರೌಂಡ್ ಮಿನಿಮಮ್ ಆಫ್ 5 ಮಾರ್ಕ್ಸ್ ಈಸಿಲಿ ಫ್ರಮ್ ದ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಓಕೆ, ಈಸಿಯಾಗಿ ಮಿನಿಮಮ್ 5 ಮಾರ್ಕ್ಸ್ ಬಂದ್ಬಿಡುತ್ತೆ. ಓಕೆ, ನಾನು ಏನ್ ಮಾಡ್ತಿದ್ದೀನೋ ಅಷ್ಟು ಸಾಕು ನಿಮ್ಗೆ ವಿತ್ ದ ಕ್ವಶನ್ಸ್. ಇಟ್ ಇಸ್ ಮೋರ್ ದೆನ್ ಎನಫ್. ಓಕೆ, ಡೋಂಟ್ ರೀಡ್ ಎಕ್ಸ್ಟ್ರಾ ಎನಿಥಿಂಗ್. Yes, next is XR gate construction ಇದೆ, ಕೇಳಿಸ್ಕೊಳ್ಳಿ. XR gate construction is there. XR gate ಮತ್ತೆ XNOR gate ದು. Okay, so just do one thing. Okay, just do one thing. Okay, ಸೊ ಫಸ್ಟ್ ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ XR ಮತ್ತೆ XNOR ಹೆಂಗ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ವಿತ್ ಎಕ್ಸ್ಪ್ರೆಷನ್. ಬಿಕಾಸ್ ನೌ I wanted to start Boolean algebra because most important. Next is Boolean algebra. Okay, so ಈ Boolean algebra ದಲ್ಲಿ ಫಸ್ಟ್ ಥಿಂಗ್ ಕೇಳಿಸ್ಕೊಳ್ಳಿ. In Boolean algebra, rules is most important. Okay, rules of Boolean algebra is most important. So first, second, third, fourth, ಒಂದು 10 ರೂಲ್ಸ್ ನ ಪ್ರಾಕ್ಟೀಸ್ ಮಾಡೋಣ. ಆಮೇಲೆ ಮಿಕ್ಕಿದ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. 7, 8, 9, ಓಕೆ 10 ಸ್ಟಾಪ್ ಮಾಡೋಣ. 10 ಆದ್ಮೇಲೆ ಒಂದು 2-3 ರೂಲ್ಸ್ ಇರುತ್ತೆ. ರೂಲ್ಸ್ ಅಲ್ಲೇ ತುಂಬಾ ಕ್ವಶನ್ಸ್ ಕೇಳ್ಬಿಟ್ಟಿದ್ದಾರೆ ನಿಮ್ಗೆ DCET ನಲ್ಲಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ನೋಡ್ಕೊಳ್ಳಿ ಒಂದು ನಿಮಿಷ. I will start from the R expression. ನೋಡಿ, A is the variable. Okay, A is the variable plus 0 is the constant. ಯಾಕೆ ಏನ ವೇರಿಯಬಲ್ ಅಂತ ಕರಿತಾ ಇದೀವಿ ನಾವು? Why we called A is variable? Yes, any idea? Okay, in place of A we can place 0 or 1. In place of 0 we can't put anything. 0 only, constant. Okay, ನೋಡಿ ಒಂದು ನಿಮಿಷ. A plus 0 ತಗೊಳ್ಳಿ ಇದನ್ನ. When A is equal to 0, what is the answer? A plus 0. So 0 plus 0, it is 0, right? When A is equal to 1, what is the answer? A plus 1, A plus 0, right? 1 plus 0, what is the answer? 1. Listen carefully. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇದೊಂದೇ ಇಂಪಾರ್ಟೆಂಟ್. ಇದೊಂದು ನಿಮ್ಗೆ ಗೊತ್ತಾಗ್ಬಿಟ್ರೆ ನೆಕ್ಸ್ಟ್ ನೀವೇ ಬರ್ದ್ಬಿಡ್ತೀರಾ. See, A is 0, what is the output? 0. A is 1, what is the output? 1. Listen carefully. A plus 0 we have taken. When A is 0, what is output? 0. When A is 1, what is output? 1. Okay, so ಇದನ್ನ 0 ಅಥವಾ 1 ಕಾನ್ಸ್ಟೆಂಟ್ ಆಗಿ ಬರ್ತಾ ಇಲ್ಲ. If it is 0 only, we can write it 0. ನೋಡಿ, ಎರಡು ಕೇಸಲ್ಲಿ 0 ಬಂದ್ರೆ we can write it 0. If we got both the cases 1, we can write it 1. Okay, so ಇಲ್ಲಿ ನಮ್ಗೆ ಕೇಳಿಸ್ಕೊಳ್ಳಿ. Here we are getting different inputs, we are getting different outputs for different inputs.
So that to depend on a only. Listen carefully. When a is 0, we will get 0. A value ನೀವೇನು ಕೊಡ್ತೀರೋ ಅದೇ ಬರ್ತಾ ಇದೆ. When a is 1, we will get 1. Whatever the value you have given for a, that will be repeated here. Hence we will write a here. Getting? ಅರ್ಥ ಆಯ್ತಾ ನಾನು ಯಾಕೆ a ಬರ್ದೆ ಅಂತ ಎಲ್ಲರಿಗೂ? ಮೋಸ್ಟ್ ಇಂಪಾರ್ಟೆಂಟ್. ಡೌಟ್ ಇದ್ರೆ ಇನ್ನೊಂದ್ಸತಿ ಕೇಳಿಸ್ಕೊಂಡ್ಬಿಡಿ, ನಾನು ಹೇಳ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್. a plus 0 is equal to a. Getting why I have written a? Everyone? Yes, got? Okay. So next, a plus 0 is completed. Next, write a plus 1. Okay. What I can write here? A. Very good. So just observe here. Just observe here. Just observe here. Okay. Tumba important. A is equal to 0 and a is equal to 1. So what is this one? A plus 1 alva. For a plus 1. I will write a plus 1 here. Nodi. A place ಅಲ್ಲಿ 0 ಆಗ್ತಿದ್ದೀನಿ. 0 plus 1 is anybody? 0 plus 1 is 1. Very good. I am writing 0 here. Okay, sorry, I am writing 1 here. 1 alva. A plus 1 alva. I am writing 1 here. Nodi. Here in this place 1. 1 plus 1 is 1 plus 1 is 0. Very good. Okay. So here 1 add with 1, not 1 plus 1. Actually ನಾನು 1 plus 1 ಅಂತಾನೆ represent ಮಾಡ್ತಾ ಇದ್ದೀನಿ. A add with 1 means 1. Okay. ಅರ್ಥ ಮಾಡ್ಕೊಳ್ಳಿ. This is Boolean addition ಅಂತ ಹೇಳ್ತೀವಿ. ಓಕೆನಾ? Arithmetic addition different. It is Boolean addition. So a plus 1 is, nodi, 1 plus 1 is 1. 0 plus 1 is 1. 1 plus 0 is 1. 0 plus 0 is 0. Okay. So nodi, both the cases ಏನು ಬಂದಿದೆ? Both the cases we got 1 only. Hence what we can write here? 1 only. Alva? Yes, getting? ಯಾರಿಗಾದ್ರೂ ಡೌಟ್ ಇದ್ರೆ ಕೇಳಿ ನನಗೆ. Okay, next is a plus 0 completed, a plus 1 completed. Listen carefully. Next, a dot 0, a dot 1. ಇವಾಗ AND operation. So 0 multiplied with anything is, we will get 0. 1 multiplied 0, we will get 0. 1 multiplied with 1, we will get 1. Hence it is depends on a. See, 1 multiplied with 0, we will get 0. 1 multiplied with 1, we will get 1. So this one will be depends on a only. Getting? So next 4 completed. Okay. Next is a plus a. A dot a. Yes. ನೋಡ್ಕೊಳ್ಳಿ ಒಂದೊಂದು ಸ್ಟೆಪ್ ನಾನು ಏನು ಮಾಡ್ತಾ ಇದ್ದೀನಿ ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಈಸ್ a plus a bar. ಓಕೆ. a ಡಾಟ್ a bar. ನಾನೇನೇನು ಬರೀತೀನಿ ಜಸ್ಟ್ ಅಬ್ಸರ್ವ್ ಮಾಡಿ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ. a plus a ಮಾಡಿದೆ, a ಡಾಟ್ a ಮಾಡಿದೆ. ಫಸ್ಟ್ 0 ಇಂದ ಸ್ಟಾರ್ಟ್ ಮಾಡಿದೆ, 1. ನೋಡಿ, ಆರ್ ಆಪರೇಷನ್ ಅಂಡ್ ಆಪರೇಷನ್, ಅಂಡ್ ಆರ್ ಆಪರೇಷನ್ ಅಂಡ್ ಆಪರೇಷನ್, ಆರ್ ಆಪರೇಷನ್ ಅಂಡ್ ಆಪರೇಷನ್. ಓಕೆ. ಸೊ ನೆಕ್ಸ್ಟ್ ಈಸ್ a ಡಬಲ್ ಬಾರ್. ಓಕೆ. ಸೊ ನೋಡಿ, ಇದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. a add with a means a ANDed with a means a plus a bar is 1, a dot a bar is 0. Okay. A double bar is a, k double bar is a. So a plus, okay, a into a into alla a plus
AB will be equal to A. Yes, 10 rules practice ಮಾಡ್ತೀರಾ? 11, 12, 13 ಮೂರ್ ಇದೆ. I will explain it later. So practice it and come. ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಸೊ ನೀವು ಜಸ್ಟ್ ಆ ಥರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಯಾಕೆ ಎ ಬರ್ದಿದ್ದೀನಿ ಎ ಬಾರ್ ಬರ್ದಿದ್ದೀನಿ ನಿಮಗೆ ಗೊತ್ತಾಗುತ್ತೆ. 0 ಯಾವುದು 8 0 ಯಾಕೆ ಅಂತನಾ ನೋಡಿ, ಎ ಡಾಟ್ ಎ ಬಾರ್ ಅಲ್ವಾ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆನಾ? ಎ ಇಸ್ ಈಕ್ವಲ್ ಟು 0 ತಗೊಳ್ಳಿ. ಓಕೆನಾ? ಎ ಇಸ್ ಈಕ್ವಲ್ ಟು 0 ತಗೊಂಡ್ರೆ ಎ ಡಾಟ್ ಎ ಬಾರ್ ಅಲ್ವಾ, ನೋಡಿ ಒಂದು ನಿಮಿಷ. 0 ಹ್ಯಾವ್ ಟೇಕನ್ 0, a bar means 0 bar, it becomes 1, 0.1 is 0. Okay, a is equal to 1, a dot a bar. Okay, ನೋಡಿ ಇಲ್ಲಿ it is 1, 1 bar is 0, output is 0. ನೋಡಿ ಎರಡು ಕೇಸಲ್ಲಿ 0 ಬಂದಿದೆ, I have taken 0. ಓಕೆ, ಆ ಥರ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಯಾಕೆ ಎ ಹಾಕ್ಬೇಕು, ಯಾಕೆ 1 ಹಾಕ್ಬೇಕು, ಯಾಕೆ 0 ಹಾಕ್ಬೇಕು. ಸೊ ಇದನ್ನೆಲ್ಲ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ನಾನು ಇವಾಗ ಹೇಳ್ಕೊಟ್ನಲ್ಲ ಆ ಥರ, ಇಲ್ಲ ಅಂತಂದ್ರೆ ಬರಲ್ಲ. ಸೊ ಲಿಸನ್ ಕೇರ್ಫುಲಿ. ಸೊ ಇಫ್ ಯು ಕಂಪ್ಲೀಟ್ ದೀಸ್ ಥಿಂಗ್ಸ್ ವಾಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಟುಡೇ, ಓಕೆ, ಇಷ್ಟು ನೀವು ಕಂಪ್ಲೀಟ್ ಮಾಡಿ ಇಟ್ಕೊಂಡ್ರೆ, ಸೊ ಮಿನಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 questions. ನಾನು ಇವತ್ತೇನು ಹೇಳಿದೆ, ನೆನ್ನೆ ಏನು ಹೇಳಿದ್ದೀನಿ, 2 ಕ್ಲಾಸಲ್ಲಿ 3 questions ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅನದರ್ 2 questions ವಿಲ್ ಬಿ ಎಕ್ಸ್ಪ್ಲೈನ್ ಇನ್ ನೆಕ್ಸ್ಟ್ ಕ್ಲಾಸ್. ಸೊ 2 ಕ್ವಶನ್ ಒಂದೇ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ನೀವು ಸ್ಟ್ರಾಂಗ್ ಆಗಿದ್ರೆ ಮಾತ್ರ. ಓಕೆನಾ? ಸೊ ಇದನ್ನ ರಿವೈಸ್ ಮಾಡಿ ಬರ್ಕೊಳ್ಳಿ ಸೈಡಲ್ಲಿ. ಕ್ವಶನ್ಸ್ನ ನಾನು ಏನು ಕೊಟ್ಟಿದ್ದೀನೋ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಒಂದ್ಸತಿ. ಸೊ ಮಿಕ್ಕಿದನ್ನ ಮಾಡೋಣ. ಓಕೆನಾ? ಎಸ್, ಏನಾದರೂ ಡೌಟ್ ಇದೆಯಾ ಇದರಲ್ಲಿ ಯಾರಿಗಾದ್ರೂ? ಎನಿಬಡಿ ಹ್ಯಾಸ್ ಡೌಟ್ ಯು ಕ್ಯಾನ್ ಆಸ್ಕ್ ಮೀ. ರೂಲ್ಸ್ ಆಫ್ ಬೂಲಿಯನ್ ಆಲ್ಜಿಬ್ರಾ ಇದನ್ನು ಕಲ್ತ್ಕೊಳ್ಳೇಬೇಕು. ನೆಕ್ಸ್ಟ್ ಲಾಸ್ ಇದೆ, ಅದಾದ್ಮೇಲೆ ಒಂದೆರಡು ಥಿಯರಮ್ ಇದೆ. ಸೊ ಅದಾದ್ಮೇಲೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಕೆ ಮ್ಯಾಪ್ ಇದೆ. ಇಷ್ಟು ಕಂಪ್ಲೀಟ್ ಮಾಡಿದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗೋಗುತ್ತೆ ಫಾಸ್ಟ್ ಆಗಿ. ಓಕೆ, ಎಸ್, ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮೀ. Otherwise I will wind up the today's class. Ready? ಯಾವುದು? 2 switches connected in series. Very good. Okay, ಈ ತರ. ಸೊ ಇದನ್ನ ನೀವೇ ಅಸ್ಯೂಮ್ ಮಾಡ್ಕೋಬೇಕು. 2 switches connected in series. ನೋಡಿ ಇದನ್ನೊಂದು ಹೇಳ್ಕೊಟ್ಬಿಡ್ತೀನಿ, ಔಟ್ಪುಟ್ ಏನು ಬರುತ್ತೆ ಅಂತ. ಆಸ್ ಯುವರ್ PLC ನೋಡಿ, 2 ಸ್ವಿಚ್ನ ನಾನು ನಾರ್ಮಲಿ ಓಪನ್ ಸ್ವಿಚಸ್, ನಾರ್ಮಲಿ ಕ್ಲೋಸ್ ಸ್ವಿಚಸ್ ಏನು ಕೊಟ್ಟಿಲ್ಲ ಅಲ್ವಾ. ಡೈರೆಕ್ಟ್ 2 switches ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಕೊಟ್ಟಿದ್ದಾರಲ್ವಾ, ಬೇರೆ ಏನು ಕೊಟ್ಟಿಲ್ಲ. ಓಕೆನಾ? ಓಕೆ, ಹಂಗೆ ಕೊಟ್ಟಾಗ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ತಗೊಳ್ಳಿ, PLC ಸರ್ಕ್ಯೂಟ್ ಬೇಡ. ಓಕೆನಾ? ಸೊ 2 ಸರ್ಕ್ಯೂಟ್ ನೋಡಿ, ಒಂದು ನಿಮಿಷ. ಸೊ ಇಲ್ಲೊಂದು ಲ್ಯಾಂಪ್ ಕನೆಕ್ಟ್ ಮಾಡಿ ತಗೊಂಡೋಗಿ ಇದನ್ನ. ಓಕೆ, ಸೊ ಇಲ್ಲಿ ಬ್ಯಾಟ್ರಿ ಕೊಟ್ಬಿಡಿ, ಪ್ಲಸ್ ಮತ್ತೆ ಮೈನಸ್. ಸೊ ಇದು ಔಟ್ಪುಟ್ ಅಂತ ತಗೊಂಡ್ಬಿಡಿ. ಇವಾಗ ನನ್ನ ಕ್ವಶನ್ನು, ಇಫ್ ದಿಸ್ 2 ಆರ್ ಓಪನ್ ಸರ್ಕ್ಯೂಟೆಡ್, then we need to take it as 0. Okay, so ಇಲ್ಲಿ ನೋಡಿ, if I close this one like this, this becomes 0 and this become 1. ಸೊ ಇಲ್ಲಿ ನಾನು ಇದನ್ನು ಕ್ಲೋಸ್ ಮಾಡಿದ್ರೆ ಇಲ್ಲಿ ಔಟ್ಪುಟ್ ಬರುತ್ತಾ ಇವಾಗ? ಎಸ್, ವೆರಿ ಗುಡ್. ನೋ ಔಟ್ಪುಟ್, ರೈಟ್? ಓಕೆ, ನೋಡಿ 0 1 0 0 ಇದ್ದಾಗಲೂ ಒಂದು ನಿಮಿಷಕ್ಕೆ ಅಬ್ಸರ್ವ್ ಮಾಡಿ. ಇಲ್ಲಿ ಈ ತರ 2 ಓಪನ್ ಇದ್ರೆ 0 0. If any one will close, it becomes 0 1. Okay, so ಇದನ್ನ ಓಪನ್ ಮಾಡ್ತೀನಿ ನಾನು, ಮತ್ತೆ ಇದನ್ನ ಕ್ಲೋಸ್ ಮಾಡ್ತೀನಿ, then become 1 0. ಇಲ್ಲಿ ನೋಡಿ, 0 0 ಇದ್ದಾಗಲೂ 0, 0 1 ಇದ್ದಾಗಲೂ 0, 1 0 ಇದ್ದಾಗಲೂ 0. Okay, if I close both, I will get output or what? Okay, 1 1. So what is the output now? 1 1. So which gate it is? Got answer? ಬಂತ ಆನ್ಸರ್ ನಿಮ್ಗೆ? ಇದೆ ಅಲ್ವಾ ಆಪ್ಷನ್ ಅಲ್ಲಿ?
ಎಸ್ ಓಕೆ. ಸೊ ಆ ಥರ ನೀವು ಸರ್ಕ್ಯೂಟ್ನ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಎಸ್. So you can compare electrical circuit also, you can compare PLC circuit also. ನಿಮ್ PLC ಲ್ಯಾಬ್ ಅಲ್ಲಿ ಇದೆ, ಓಕೆನಾ. PLC ಲ್ಯಾಬ್ ನ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕಂಪೇರ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಎಸ್, ದಟ್ಸ್ ಆಲ್ ಟುಡೇಸ್ ಕ್ಲಾಸ್. ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. ಈವ್ನಿಂಗ್ ಐ ವಿಲ್ ಟೇಕ್ ಅಟ್ 6 o'clock. ಓಕೆ. ಬುಲಿಯನ್ ಆಲ್ಜಿಬ್ರಾದಲ್ಲಿ ರೂಲ್ಸೇ ಕೊಟ್ಟಿದ್ದಾರೆ ಕಣೋ, ತುಂಬಾ ಕ್ವಶನ್ಸ್ ಅಲ್ಲಿ ರೂಲ್ಸೇ ಕೊಟ್ಟಿದ್ದಾರೆ. ಓಕೆ, ಇದನ್ನ ನಾನು ಕಳಿಸ್ತೀನಿ ಇವಾಗ, ಕ್ವಶನ್ಸ್ ಲಿಸ್ಟ್ ಮಾಡಿರೋದನ್ನ ಕಳಿಸ್ತೀನಿ. ಎಷ್ಟು ಕ್ವಶನ್ ಲಿಸ್ಟ್ ಮಾಡಿದ್ದೀನಿ? ಅರೌಂಡ್ 50 ಕ್ವಶನ್ ಲಿಸ್ಟ್ ಮಾಡಿದ್ದೀನಿ ಡಿ ನಲ್ಲಿ. ಐ ವಿಲ್ ಸೆಂಡ್ ಇಟ್ ದಿಸ್ ಕ್ವಶನ್ಸ್. ಓಕೆ, ಒಂದ್ಸತಿ ನೋಡಿ ಅದನ್ನ ಸಾಲ್ವ್ ಮಾಡ್ಸೋಣ, ಎಲ್ಲ ಕ್ವಶನ್ಸ್ ಸಾಲ್ವ್ ಮಾಡ್ಸೋಣ, ಡೋಂಟ್ ವರಿ. ಓಕೆ. ಎಸ್.